ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ಇತ್ತೀಚೆಗೆ ಮನೆಯಲ್ಲಿ ಚಿನ್ನ ಇಟ್ಟರೆ ಭಯ ಅಪ್ಪ, ಬ್ಯಾಂಕಲ್ಲಿ ಇಡೋಣ ಅಂತ ಹೇಳಿಟ್ರೆ ಬ್ಯಾಂಕಲ್ಲೂ ಈಗ ಭಯ ಪಡುವಂಥ ಪರಿಸ್ಥಿತಿ ಆಗ್ಬಿಟ್ಟಿದೆ. ಕಾರಣ ನಂಬೋದೇ ಕಷ್ಟ ಆಗ್ಬಿಟ್ಟಿದೆ ರೀ. ಕೊಟ್ಟರೆ ಒರಿಜಿನಲ್ ಚಿನ್ನವನ್ನು ಕೊಟ್ಟರೆ ಇವ್ರು ನಕಲಿ ಚಿನ್ನ ತೋರಿಸ್ತಾರೆ. ಬ್ಯಾಂಕ್ನಲ್ಲಿ ಚಿನ್ನ ಇಟ್ಟು ಲೋನ್ ಪಡೆದವರ ಚಿನ್ನವೇ ಈಗ ಮಾಯವಾಗಿ ಹೋಗ್ಬಿಟ್ಟಿದೆ. ಬ್ಯಾಂಕ್ನಲ್ಲಿಟ್ಟಿದ್ದ ಚಿನ್ನ ಗುಳುಂ ಮಾಡಿದ್ದಾರೆ ಬ್ಯಾಂಕ್ ಸಿಬ್ಬಂದಿ ಅನ್ನೋ ಆರೋಪ ಈಗ. ಚಿಕ್ಕಮಗಳೂರಿನ ಬ್ಯಾಂಕ್ ಆಫ್ ಇಂಡಿಯಾ ಮಹಾ ಮೋಸ ಮಾಡಿದೆ ಅನ್ನುವಂಥದ್ದು. ಗ್ರಾಹಕರಿಟ್ಟ ಅಸಲಿ ಚಿನ್ನ ಮಾರಿ ನಕಲಿ ಚಿನ್ನವನ್ನು ಇಟ್ಟಿರುವಂಥ ಆರೋಪ. ಗ್ರಾಹಕರ ಲೋನ್ ಹಣ, FD ಹಣ ಲೂಟಿ ಮಾಡಿರುವಂಥ ಆರೋಪ. ಮ್ಯಾನೇಜರ್ ಸಂದೀಪ್, ಸಿಬ್ಬಂದಿ ನಾರಾಯಣಸ್ವಾಮಿ ವಿರುದ್ಧ ಈಗ ಆರೋಪ ಕೇಳಿ ಬರ್ತಾ ಇದೆ. ಚಿಕ್ಕಮಗಳೂರು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಈಗ ಏನ್ ಮಾಡ್ಬೇಕು ಪಾಪ. ಗೋಲ್ಡ್ ಒರಿಜಿನಲ್ ಗೋಲ್ಡ್ ಅಂತ ಹೇಳಿದೆ, ಅದನ್ನು ತಿಳ್ಕೊಂಡ್ಬಿಟ್ಟಿದ್ದೆ. ಅದೆಲ್ಲನ ಇದು ಮಾಡಬೇಕು ಅಂತ ಹೇಳಿದ್ರು. ನಾನು ಒಪ್ಪಲಿಲ್ಲ. ನನಗೆ ಒಪ್ಪದಿದ್ದಕ್ಕೆ 28ನೇ ತಾರೀಕು ನನ್ನ ಹತ್ರ ಲೆಟರ್ ಬರ್ಸ್ಕೊಂಡು ಸರ್ ಏನು ಕೇಳಿರೋದು ಅರ್ಥ ಆಗಲ್ಲ. ನೀವು ನನಗೆ ಹೇಳಿದ ಅದು ಚೂರು ಅರ್ಥ ಆಗಿಲ್ಲ. ಈಗ ಕೆಳಗಡೆ ಕರೆದು ಏನಾದ್ರು 2 kg ಬಂಗಾರ ಇದೆ ಅಂತ, ಗೋಲ್ಡ್ ಇದೆ ಅಂತ ಹೇಳ. ಹೌದು, ಅದೇನ್ ಮಾಡ್ಬೇಕು ಅಂತ ಹೇಳಿದ್ರು? ಅದನ್ನ ಬೇರೆ ಕಡೆ ಕಳಿಸ್ಬೇಕು ಅಂತ ಹೇಳಿ. ಯಾರು ಹೇಳಿದ್ದು ಕಳಿಸ್ಬೇಕು ಅಂತ? ಇವರೇ ಕಳಿಸ್ಬೇಕಂತ? ಹೌದು, ಇವರೇ ಉತ್ತರ ಕೊಡಿ ಸರ್ ಇದಕ್ಕೆ. ಸರ್ ಕನ್ನಡ ಅರ್ಥ ಹೇಳಿ ಸರ್. ಈಗ ಸರ್ ಅವ್ರಿಗೆ ಗೊತ್ತು, ಅವ್ರು ಸುಮ್ಮನೆ ಆಗ್ತಾ ಇದಾರೆ, ಹಿಂಗ್ ನೋಡ್ತಾ. ನನ್ನ ಸಹೋದ್ಯೋಗಿ ಈಗ ಚಿಕ್ಕಮಗಳೂರು ಪ್ರತಿನಿಧಿ ನಾರಾಯಣಗೌಡ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನಾರಾಯಣಗೌಡ, ಒಬ್ಬರಿಗ ಇಲ್ಲ ಎಷ್ಟು ಜನರಿಗೆ ಈ ರೀತಿಯಾಗಿ ಅನ್ಯಾಯ ಆಗಿದೆ? ಒಟ್ಟು ಎಷ್ಟು ಚಿನ್ನ? ಅರುಣ್, ಈಗ ಒಂದು ಸದ್ಯದ ಮಾಹಿತಿ ಪ್ರಕಾರ ಏನ್ ಚಿಕ್ಕಮಗಳೂರು ನಗರದಲ್ಲಿರುವಂತಹ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಈ ಒಂದು ಬ್ಯಾಂಕ್ ನಲ್ಲಿ ಈ ಒಂದು ಏನು ಗ್ರಾಹಕರು ಇಟ್ಟಂತ ಒಡವೆಯನ್ನ ಅವರು ಅಲ್ಲಿಂದ ತಗೊಂಡೋಗಿ ಅದನ್ನ ಬೇರೆ ಬ್ಯಾಂಕ್ ನಲ್ಲಿ ಇಟ್ಟು ಗ್ರಾಹಕರು ಯಾವ ಒಡವೆಗಳನ್ನ ಇಟ್ಟಿದ್ರು ಅದೇ ತರದ ನಕಲಿ ಚಿನ್ನಗಳನ್ನ ಅಲ್ಲಿ ಇಟ್ಟಿರುವಂತ ಆರೋಪ. ಸುಮಾರು 5 kgಗೂ ಹೆಚ್ಚು ಈ ರೀತಿಯಾದಂತಹ ಚಿನ್ನದಲ್ಲಿ ಈಗ ಮೋಸ ಮಾಡಿದ್ದಾರೆ ಅಂತ ಈಗಾಗಲೇ ಈ ಹಿಂದೆ ಚಿಕ್ಕಮಗಳೂರು ನಗರ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿತ್ತು. ಮತ್ತೆ ಯಾವಾಗ ಸಾಕಷ್ಟು ಜನ ಈಗ 100 ಗ್ರಾಮ್ ಇಟ್ಟಿರೋ ಇದ್ದಾರೆ, 200 ಗ್ರಾಮ್ ಇಟ್ಟಿರೋ ಇದ್ದಾರೆ, ಅರ್ಧ kg ಗಟ್ಟಲೆ ಇಟ್ಟಿರುವಂತರು ಇದ್ದಾರೆ. ಅವರೆಲ್ಲರೂ ಕೂಡ ಸಾಕಷ್ಟು ಸರಿ ಬಂದು ಬ್ಯಾಂಕ್ನವರಿಗೆ ನಾವು ಒಡವೆ ಕೊಡ್ತೀವಿ ಅಂದ್ರೆ ಹಣ ವಾಪಸ್ ಕೊಡ್ತೀವಿ, ನೀವು ದುಡ್ಡು ವಾಪಸ್ ಕೊಡಿ ಅಂತ ಕೇಳಿದಾಗ ಅವರು ಒಂದೊಂದು ರೀತಿಯ ಸಬೂಬನ್ನು ಹೇಳಿ ವಾಪಸ್ ಕಳಿಸ್ತಾ ಇದ್ದಂಥದ್ದು. ಇದರಿಂದ ಅವರಿಗೆ ಅನುಮಾನ ಬಂದು ಈಗಾಗಲೇ ಅವರು ನಗರ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲು ಮಾಡಿರುವಂಥದ್ದು. ಸುಮಾರು ಒಂದು 5 ಸಲ 10 ಸಲ ಅವರಿಗೆ ಹೋಗಿ ನೀವು ಕೊಟ್ಟಿರುವಂತ ಹಣ ನಾವು ವಾಪಸ್ ಕೊಡ್ತೀವಿ, ನಮ್ಮ ಚಿನ್ನ ವಾಪಸ್ ಕೊಡಿ ಅಂತ ಅವ್ರು ಯಾವಾಗ ಕೊಡ್ಲಿಲ್ಲ. ಆಗ ಅವರಿಗೆ ಅನುಮಾನ ಬಂದಿರುವಂಥದ್ದು. ಈಗ ಸದ್ಯಕ್ಕೆ 60 ಜನ, ಈಗ ಇನ್ನೂ ಹೆಚ್ಚಿನ ಜನ ಇರಬಹುದು ಅನ್ನೋ ಒಂದು ಸಾಧ್ಯತೆ ಕೂಡ ಇರುವಂತದ್ದು. ಆದ್ರೆ ಈಗ ಸದ್ಯಕ್ಕೆ 60 ಜನ ಬೆಂಗಳೂರಿನ ಏನ್ ಸೆಂಟ್ರಲ್ ಬ್ಯಾಂಕಿನ ಕೇಂದ್ರ ಕಚೇರಿ ಏನಿದೆ ಆ ಕಚೇರಿಯ ಅಲ್ಲಿನ ವ್ಯವಸ್ಥಾಪಕರಿಗೆ ಭೇಟಿ ಮಾಡಿ ಅವರಿಗೆ ಪ್ರತಿಯೊಬ್ಬರು ಲಿಖಿತ ದೂರನ್ನ ಕೊಟ್ಟಿರುವಂತದ್ದು. ಅವರು ಅಂತಂದ್ರೆ ನಾವು ಕಳೆದ 2020ರಿಂದ 25ರವರೆಗೆ ಈ ಒಂದು 5 ವರ್ಷಗಳ ಅವಧಿಯಲ್ಲಿ ಈ ರೀತಿಯಾದಂತಹ ಒಂದು ಮೋಸ ಆಗಿರುವಂತದ್ದು. ನಾವು ಬ್ಯಾಂಕಿಗೆ ಸಾಕಷ್ಟು ಬಾರಿ ಹೋಗಿ ದುಡ್ಡು ಕೊಟ್ಟಿವಿ, ಚಿನ್ನ ಕೊಡಿ ಅಂತ ಅವರು ಕೊಡ್ತಾ ಇಲ್ಲ. ನಮಗೆ ಸಾಕಷ್ಟು ಅನುಮಾನ ಬಂದಿದೆ. ಈ ರೀತಿ ಅಂದ್ರೆ ಅದ್ರ ಹಿಂದೆನೂ ಕೂಡ ಈ ರೀತಿಯಾದಂತ ಅಂದ್ರೆ ನಕಲಿ ಚಿನ್ನ ಇಟ್ಟಂತದ್ದು, ಮತ್ತೆ ಕೆಲವರು FD ಹಣಗಳನ್ನ ಮೋಸ ಮಾಡಿರುವಂತದ್ದು, ಇದೆಲ್ಲದೂ ಕೂಡ ಈ ಬ್ಯಾಂಕಿನ ಮೇಲೆ ಒಂದು ಆರೋಪ ಇದ್ದಂತು. ಹಾಗಾಗಿ ಏನು ಚಿಕ್ಕಮಗಳೂರಿನ ಸುಮಾರು 60ಕ್ಕೂ ಹೆಚ್ಚು ಜನ ಕರ್ನಾಟಕದ ಬೇರೆ ಭಾಗದಿಂದನೂ ಬಂದಿರಬಹುದು. ಆದ್ರೆ ಚಿಕ್ಕಮಗಳೂರು ಜಿಲ್ಲೆಯ 1ರಿಂದನೇ ಸುಮಾರು 60ಕ್ಕೂ ಹೆಚ್ಚು ಜನ ಬೆಂಗಳೂರಿನ ಕೇಂದ್ರ ಕಚೇರಿಗೆ ಭೇಟಿ ನೀಡಿ ಇಲ್ಲಿನ ಎಲ್ಲಾ ಒಂದು ಅವ್ಯವಹಾರದ ಮಾಹಿತಿಯನ್ನು ಅವರಿಗೆ ನೀಡಿರುವಂತದ್ದು. ಮತ್ತೆ ಅವರಿಗೆ ನಾವು ಹಣ ಕೊಡ್ತೀವಿ, ನಮ್ಮ ಚಿನ್ನವನ್ನು ವಾಪಸ್ ಕೊಡಿ ಅಂತ ಅವರಿಗೂ ಕೂಡ ಈಗ ಬೇಡಿಕೆ ಇಟ್ಟಿರುವಂತದ್ದು. ಅರುಣ್. ಓಕೆ ನಾರಾಯಣಗೌಡ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ಬ್ಯಾಂಕ್ ಆಫ್ ಇಂಡಿಯಾ ಮಹಾ ಮೋಸ ಮಾಡಿದೆ ಅನ್ನುವಂಥ ಆರೋಪ ಇದೆ. ಬ್ಯಾಂಕ್ನವರು ಈ ಬಗ್ಗೆ ಸ್ಪಷ್ಟೀಕರಣವನ್ನು ಕೊಡಲೇಬೇಕು.